ಭಾರತಿ ಅಂದ್ರೆ ತಪ್ಪಾಗಲಾರದು. ಈ ಚಿತ್ರದ ನಿರ್ದೇಶಕರಾಗಿರುವ ತಿಪ್ಪೇಶ್ ಆಲವರ್ತಿ ಅವರು ಈ ಚಿತ್ರದ ಕುರಿತು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ನಮಸ್ಕರಿಸುತ್ತಾ, ಮುಂಭಾಗದಲ್ಲಿ ಕುಂತಿರ್ತಕ್ಕಂಥ ಅಣ್ಣ ತಮ್ಮ ಅಕ್ಕ ತಂಗಿಯರು ಎಲ್ರಿಗೂ ನಮಸ್ಕರಿಸುತ್ತಾ, ನನ್ನ ಒಂದು ಕನಸಿತ್ತು, ಒಂದು ಸಿನಿಮಾ ಮಾಡಬೇಕು ಅಂತ. ಅದು ಚಿತ್ರದುರ್ಗದಲ್ಲಿ ಮಾಡ್ಬೇಕಂತ 14 ವರ್ಷದಿಂದನೇ ಅಣ್ಣನ ಮೀಟ್ ಮಾಡಿದ್ದೆ ಕಾಂತಣ್ಣರಿಗೆ. ಅವಾಗ ಅಣ್ಣರು ಶಿವ ಸಿನಿಮಾ ಮಾಡಿ ಮುಗಿದಿತ್ತು ಆಲ್ರೆಡಿ. ಅಣ್ಣರು ಒಂದು ಮಾತು ಹೇಳಿದ್ರು ನನಗೆ, ಸಿನಿಮಾಗೆ ಯಾಕಂದ್ರೆ ಬರ್ತೀರ ಹಂಗೆ ಅಂತ ಬೈದಿದ್ರು. ಬಟ್ ಆ ಬೈದರ ಆಶೀರ್ವಾದ ನನಗೆ ಇಲ್ಲಿವರೆಗೆ ಕರ್ಕೊಂಡ್ ಬಂದಿದೆ. ಅವ್ರ ಮಾತು ಮಾತ್ರ ಹೊರಟಾಗಿ ಕಾಣುತ್ತೆ, ಬಟ್ ಅವ್ರ ಮನಸ್ಸು ಭಾರಿ ಸ್ಮೂತ್ ಆಗಿರುತ್ತೆ. ಹಂಗಾಗಿ ಅವರು ಬೈತಾರೆ, ಬಟ್ ಬೆನ್ನಿನ ತಡ್ತಾರೆ. ಬಟ್ ನಮಗೆ ಇಲ್ಲಿ ಪರ್ಮಿಷನ್ ಸ್ವಲ್ಪ ಅಡ್ಡಾಡಕ್ಕೆ ಇದು ಮಾಡಿದ್ವಿ. ಅವತ್ತು ಕೂಡ ಸಹಕರಿಸಿದ್ರು ನನಗೆ ಅವರು. ಹಂಗಾಗಿ ಬಟ್ ಈ ಸಿನಿಮಾದ ಪ್ರೊಡ್ಯೂಸರ್ ಉಳಗಪ್ಪ ಸರ್ ಆಗಿರ್ಬೋದು, ಮತ್ತೆ ರುದ್ರಪ್ಪ ಸರ್ ಆಗಿರ್ಬೋದು, ಅವರಿಗೂ ಕೂಡ ನಾನು ಹಿಂಗೆ ಭೇಟಿ ಮಾಡಿದಾಗ ಅವ್ರಿಗೆ ಸಿನಿಮಾ ಬಗ್ಗೆ ಅಂದ್ರೆ ಉಳಗಪ್ಪ ಅವ್ರಿಗೆ ಮಾತ್ರ ಆಸಕ್ತಿ ಇತ್ತು, ರುದ್ರಪ್ಪ ಅವ್ರಿಗೆ ಏನು ಆಸಕ್ತಿ ಇರಲಿಲ್ಲ. ಬಟ್ ಕತೆ ಕೇಳಿದ ಮೇಲೆ ಅವರು ನಾನು ಮಾಡಬೇಕು ಅಂತಂದು ಮುಂದೆ ಬಂದರು. ಅದ್ರ ಜೊತೆಗೆ ಇನ್ನೊಬ್ಬ ಸಹ ನಿರ್ಮಾಪಕರಾಗಿ ಕೂಡ ಕೇಶವಮೂರ್ತಿ ಸರ್ ಅವರು ಬಂದರು, ಮೊಣಕಲ್ಮೂರು ಅವ್ರದ್ದು. ಅಲ್ಲಿಂದ ಒಂದು ಯಾವ್ದೋ ಅಡೆತಡೆ ಇಲ್ದಂಗೆ ಸಿನಿಮಾ ಕಂಪ್ಲೀಟ್ ಮಾಡಿದೀವಿ. ಇನ್ನೇನು ಸದ್ಯದ್ರಲ್ಲೇ ನಾವು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ರಿಲೀಸ್ ಮಾಡೋಕ್ಕೆಲ್ಲ ಪ್ಲಾನ್ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಸಹಕರಿಸಬೇಕು. ಎಲ್ಲರೂ ಮತ್ತೆ ನನ್ನ ಮಾಧ್ಯಮ ಮಿತ್ರರು ಮತ್ತು ಪತ್ರಕರ್ತರು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಂತದ್ದು. ಎಷ್ಟೋ ಸಿನಿಮಾಗಳನ್ನು ನೋಡಿದಿರ, ಬಟ್ ಇದು ಫುಲ್ ಎಲ್ಲ ಮೀರಿದಂಥ ಒಂದು ಕತೆ ಇರತಕ್ಕಂಥ ಒಂದು ಸಬ್ಜೆಕ್ಟು. ಈ ಏನು ಕಾಟೇರ ಏನು ಒಂದು ಪದ್ಧತಿ ಬಂದಿದೆ, ಇದು ಒಂದು ಪದ್ಧತಿ. ನಮ್ಮ ಸುತ್ತಮುತ್ತ ನಡೆಯುವಂಥ ಒಂದು ಪದ್ಧತಿ ಇಟ್ಕೊಂಡ್ಬಿಟ್ಟು ಒಂದು ಟ್ರೂ ಲವ್ ಸ್ಟೋರಿ ಇಟ್ಕೊಂಡ್ಬಿಟ್ಟು ಸಿನಿಮಾ ಮಾಡಿದ್ದೀವಿ. ಇದ್ರ ಜೊತೆಗೆ ಕನ್ನಡ ಜನತೆ ಕೂಡ ಸಹಕರಿಸ್ಬೇಕು. ಕನ್ನಡ ಸಿನಿಮಾಗಳನ್ನ ಅತಿ ಹೆಚ್ಚಾಗಿ ನೋಡಬೇಕು ಥಿಯೇಟ್ರಿಗೆ ಬಂದಂಥ ಜನಗಳಿಗೆ ಕೇಳ್ಕೊಂತಿದ್ದೀನಿ. ಅದ್ರ ಜೊತೆಗೆ ಎಲ್ಲರ ಸಪೋರ್ಟು ಬೇಕಂತ ಹೇಳ್ತಾ ಇದ್ದೀನಿ. ಸರ್, ಚಿತ್ರದುರ್ಗದಲ್ಲೇ ಸುತ್ತಮುತ್ತ ಎಲ್ಲ ಹಿರಿಯೂರು ಮತ್ತು ಚಿತ್ರದುರ್ಗ ಡಿಸ್ಟಿಕಲ್ಲಿ ಸುತ್ತಮುತ್ತ ಎಲ್ಲ ಚಿತ್ರಗಳನ್ನ ಮಾಡಿದೆ 40 ದಿನಗಳ ಕಾಲ. ಮುತ್ತು ರತ್ನ ಅಂತಂದು ಹೇಳ್ಬಿಟ್ಟು, ಮುತ್ತು ಅಂದರೆ ನಾಯಕ ನಟನ ಹೆಸರು ಇಟ್ಕೊಂಡಿದ್ದು, ರತ್ನ ಅಂತಂದು ನಾಯಕಿ ಹೆಸರು ಇಟ್ಕೊಂಡ್ಬಿಟ್ಟು ಸಿನಿಮಾ ಮಾಡಿದ್ವಿ. ಜನರಿಗೆ ಏನು ಸಿನಿಮಾ ಸರ್, ಅದೇ ಜನಗಳಿಗೆ ಸಿನಿಮಾ ಒಳಗಡೆ ಥಿಯೇಟ್ರ್ ಒಳಗಡೆ ಬಂದರೆ ಅವ್ರಿಗೆ ಗೊತ್ತಾಗುತ್ತೆ ಸರ್. ಕತೆ ಈಗ ನಾನು ಹೇಳಿದೆ ಅಂದರೆ ಎಲ್ಲ ಹೊರಟೋಗ್ಬಿಡುತ್ತೆ ಅಂತ. ಸ್ವಲ್ಪ ಜಾಸ್ತಿ ಅದೇ ಸರ್, ಒಂದು ಪದ್ಧತಿ ನಾನು ಹೇಳಿದ್ನಲ್ಲ ಸರ್, ಒಂದು ಪದ್ಧತಿ. ಆ ಪದ್ಧತಿ ಸಾವಾದಾಗ ಏನೇನು ಆಗತ್ತೆ ಆ ಪದ್ಧತಿ ಮುಂದಿನ ಇದರಲ್ಲಿ ಅದು ಚಿತ್ರ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಸರ್. ಅದನ್ನು ಬಿಟ್ಟರೆ ಒಂದು ಪಾಯಿಂಟ್ ಹೋಗ್ಬಿಡುತ್ತೆ ಅಂತ. ಯಾವಾಗ ರಿಲೀಸ್ ಆಗುತ್ತೆ ಏನು ಸರ್? ಅದೇ ಇನ್ನೊಂದು ಕೆಲವು ಇನ್ನು ಸೆನ್ಸರ್ಗೆ ಹೋಗ್ತಾ ಇದೆ, ಇನ್ನೇನೆಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ರಿಲೀಸ್ ಡೇಟ್ ಫಿಕ್ಸ್ ಮಾಡ್ಕೊಂಡು ಇದೇ ವರ್ಷದಲ್ಲಿ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ.